ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಗೃಹ ಮಂತ್ರಿಗಳಿಗಾದರೂ ಕೂಡ ಈ ವಿಚಾರದಲ್ಲಿ ಗೊತ್ತಿರಬಹುದೇನೋ, ಅವರಿಗೆ ಮಾಹಿತಿ ಸಿಗಬಹುದೇನೋ ಅಂತ ಅವರನ್ನು ಕೂಡ ಕೇಳುವಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ಇವತ್ತು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಏನಾದರೂ ಬರ್ತಾರಾ ಸಾರ್ ಅಂತ ಕೇಳಿದ್ವಿ. ಪ್ರಜ್ವಲ್ ಬಗ್ಗೆ ಗೃಹ ಸಚಿವರಿಗೂ ಕೂಡ ಮಾಹಿತಿ ಇಲ್ವಾ ಹಾಗಿದ್ದಾಗ ಪ್ರಜ್ವಲ್ ಕುರಿತು SIT ಅವರಿಗೆ ಗೊತ್ತಿದೆ, ಬೇರೆ ಏನಾದರೂ ಮಾಹಿತಿ ಇದ್ರೆ ಕೊಡಿ ಅಂತ ಪರಮೇಶ್ವರ್ ಅವರು ಮಾಧ್ಯಮದಗಳನ್ನೇ ಕೇಳಿದ್ದಾರೆ. ಸೊ ಈಗ ಹಾಗಾಗಿ ಒಂದು ರೀತಿಯಾಗಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂಥ ವಿಚಾರ ಈಗ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹೇಳದೇ ಇರೋ ಅದಕ್ಕೆ ಗೊತ್ತಿದ್ರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ಇನ್ನೊಂದು ಕಡೆಗೆ ಗೃಹ ಮಂತ್ರಿಗಳು ಈಗ ಏನು ಹೇಳ್ತಾರೆ ವಿಚಾರದಲ್ಲಿ ಅನ್ನೋದನ್ನು ನೋಡಬೇಕು. ಪ್ರಜ್ವಲ್ ಕುರಿತು SIT ಅವ್ರಿಗೆ ಗೊತ್ತಿದೆ, ಬೇರೆ ಏನಾದರೂ ಮಾಹಿತಿ ಇದ್ದರೆ ನೀವೇ ಕೊಡಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸೊ ಹಾಗಿದ್ದಾಗ ಗೃಹ ಮಂತ್ರಿಗಳಿಗೂ ಕೂಡ ಮಾಹಿತಿ ಇಲ್ವಾ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಬಹಳ ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಪ್ರಜ್ವಲ್ ಎಲ್ಲಿ ಅನ್ನುವಂಥ ವಿಚಾರ ಸೊ ಎಲ್ಲ ಅವರ ಮನೆಯವರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ GT ದೇವೇಗೌಡರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಗೃಹ ಮಂತ್ರಿಗಳಿಗೂ ಕೂಡ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿಲ್ವಾ? SIT ಅವರಿಗೆ ಗೊತ್ತಿದೆ ಅಂತಂದ್ರೆ ಈಗ SIT ಕಾಯ್ತಾ ಇದೆಯಾ ಅವರೇ ಬರಲಿ ಅಂತ ಹೇಳಿ? ಖಂಡಿತ ಸಹಜವಾದ ಕುತೂಹಲ ಕೂಡ ಆದವರು. ಯಾಕಂದರೆ ಪ್ರಜ್ವಲ್ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ ಇವತ್ತು ಬರ್ತಾರೆ ಅನ್ನುವಂಥ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು. 15ನೇ ತಾರೀಕಿಗೆ ರಿಟರ್ನ್ ಟಿಕೆಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಆದರೆ ಗೃಹ ಸಚಿವರಿಗೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವರೇ ಹೇಳ್ಕೊಂಡಿರುವಂಥದ್ದು. SIT ಅವರಿಗೆ ಗೊತ್ತಿರ್ಬೋದು, ಗೊತ್ತಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ನಿಮಗೇನಾದರೂ ಮಾಹಿತಿ ಇದ್ದರೆ ಕೊಡಿ, ನನಗಂತೂ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ SIT ತನಿಖೆ ಅಷ್ಟು ಪಾರದರ್ಶಕವಾಗಿ ಗೃಹ ಸಚಿವರಿಗೂ ಗುಟ್ಟನ್ನು ಬಿಟ್ಟು ಕೊಡದ ರೀತಿಯಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥ ಅನ್ಕೋಬೇಕಾ, ಅಥವಾ ಗೊತ್ತಿದ್ದು ಗೃಹ ಸಚಿವರು ಹೇಳಲಿಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆದರೆ SIT ಅಧಿಕಾರಿಗಳಿಗೆ ಗೊತ್ತಿದೆ ಅನ್ನೋದು ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಾನಿಟರ್ ಅಂತೂ ಮಾಡ್ತಾ ಇದ್ದಾರೆ, ಫಾಲೋಅಪ್ ಅಂತೂ ಮಾಡ್ತಾ ಇದೆ SIT ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದರೆ ಬಹಿರಂಗವಾಗಿ ನಮ್ಗೆ ಆ ಮಾಹಿತಿ ಗೊತ್ತಿಲ್ಲ ಅನ್ನುವಂಥ ಮಾತ್ರ ಗೃಹ ಸಚಿವರು ಹೇಳಿದ್ದಾರೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.